ಜಾತ್ರಾ ಮಹೋತ್ಸವಗಳಂಥ ಕಾರ್ಯಕ್ರಮಗಳು ಸಮಾಜವನ್ನು ಒಂದಾಗಿಸುವ ಶಕ್ತಿ ಹೊಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದರು. ಅವರು ಬೈಲಹೊಂಗಲ ನಗರದ ಶ್ರೀ ನೀಲಕಂಠ ಮಹಾಶಿವಯೋಗೀಶ್ವರ ಜಾತ್ರಾ ಮಹೋತ್ಸವದಲ್ಲಿ ಗಂಗಾಧರ ಮಹಾಸ್ವಾಮಿಗಳ 73ನೇ ಜಯಂತಿ ಹಾಗೂ ಮಹಾಶಿವರಾತ್ರಿ ಉತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕೆಲ ರಾಜಕೀಯ ಶಕ್ತಿಗಳು ಸಮಾಜವನ್ನು ವಿಭಜಿಸುವ ಪ್ರಯತ್ನ ಮಾಡುತ್ತಿರುವುದು ವಿಷಾದಕರ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣದ ಜೊತೆಗೆ ಆಚಾರ ವಿಚಾರ ಕಲಿಸಬೇಕೆಂದರು. DCCC ಮಾಜಿ ಅಧ್ಯಕ್ಷ ರಮೇಶ್ ಕತ್ತಿ ಮಾತನಾಡಿ, ಶಿಕ್ಷಣ ಅತ್ಯವಶ್ಯಕ, ಆದರೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಇಲ್ಲದಿದ್ದರೆ ಸಮಾಜ ದಿಕ್ಕು ತಪ್ಪುತ್ತದೆ ಎಂದು ಹೇಳಿದರು. ಶಾಸಕ ಮಹಂತೇಶ್ ಕೌಜಲಗಿ ಹಾಗೂ ಮಹಂತೇಶ್ ಕೌಟಿಮಠ ಮಾತನಾಡಿದರು. ಹುಬ್ಬಳ್ಳಿ 3000 ಮಠದ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮುರುಗೋಡದ ನೀಲಕಂಠ ಸ್ವಾಮೀಜಿ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆ ಮೇಲೆ ಪ್ರಭು ನೀಲಕಂಠ ಸ್ವಾಮೀಜಿ, ಮಾಜಿ ಶಾಸಕರಾದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್, ಜಗದೀಶ್ ಮೆಟ್ಟಗುಡ್, ಮಹಾಂತೇಶ್ ದೊಡ್ಡಗೌಡ್ರ, ಉದ್ಯಮಿ ವಿಜಯ್ ಮೆಟ್ಟಗುಡ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಮಹಾಂತೇಶ್ ಕೌಟಿಮಠ್, ಮುನವಳ್ಳಿಯ ಮುರುಗೇಂದ್ರ ಸ್ವಾಮೀಜಿ, ಹೊಸೂರಿನ ಗಂಗಾಧರ ಸ್ವಾಮೀಜಿ, ಬಸವಲಿಂಗ ಸ್ವಾಮೀಜಿ ಹಾಗೂ ಕಮತಿಗೆ ಹುಚ್ಚೇಶ್ವರ ಸ್ವಾಮೀಜಿ, ಚಿಕ್ಕಲಪರ್ವಿ ಸದಾಶಿವ ಸ್ವಾಮಿ ಸೇರಿದಂತೆ ವಿವಿಧ ಮಠಾಧೀಶರು ಗಣ್ಯರು ಇದ್ದರು. ಲೆಗ್ಮ್ಯಾನ್ ಆಫ್ ಇಂಡಿಯಾದ ಆನಂದ ಮಲ್ಲಿಗ್ವಾಡ್ ಅವರಿಗೆ ನೀಲಕಂಠ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಶ್ರೀಮಠದ ವೆಬ್ಸೈಟ್ ಚಾಲನೆ ನೀಡಲಾಯಿತು. ಇದಕ್ಕೂ ಮೊದಲು ಶಟಸ್ಥಲ ಧ್ವಜಾರೋಹಣ ಪ್ರವಚನ ಮಂಗಲ ಅಂಗವಾಗಿ ಮಹಿಳೆಯರಿಂದ ಮರಡಿ ಬಸವ ದೇವಸ್ಥಾನದಿಂದ ಶ್ರೀಮಠದವರೆಗೆ ಬಸವ ಬುತ್ತಿ ಕಾರ್ಯಕ್ರಮ ಜರುಗಿತು. ಅವರನ್ನ ಹೆಚ್ಚಿರ್ತಕ್ಕಂಥ ತಂದೆ ತಾಯಿಗೆ ಗೌರವ ಕೊಡೋದು ಕೂಡ ಕಡಿಮೆ ಆಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ದಿನನಿತ್ಯದ ಪತ್ರಿಕೆಗಳನ್ನು ನೋಡಿದ್ರೆ ಅದು ಬಾಗಲಕೋಟೆ ಇರ್ಬೋದು, ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ರಾಜ್ಯದ ಯಾವುದೇ ಜಿಲ್ಲೆ ಬಂದರೂ ಸಹ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ. ಕಾರಣ ಏನು? ನೀವು ಎಂತ ನಿಮ್ಮ ಮಕ್ಕಳು ಎಂತ ತಂದೆ ತಾಯಿದ್ರು ಕೂಡ ಸಾಧ್ಯಷ್ಟು ಇವತ್ತು ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನಾವು ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ, ಪರಮ ಪೂಜ್ಯರ ಒಂದು ಆಶೀರ್ವಚನ ಕೇಳುವಂತ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ಕುಟುಂಬದ ಸದಸ್ಯರು ಕೂಡ ಕಡ್ಡಾಯವಾಗಿ ಕರ್ಕೊಂಡು ಬಂದ್ರೆ ನಮ್ಮ ಮಕ್ಕಳಿಗೂ ಕೂಡ ಉತ್ತಮ ಸಂಸ್ಕಾರ ಕೊಡೋದ್ರಲ್ಲಿ ಎಲ್ಲೋ ಒಂದ್ ಕಡೆದು ಸಹಾಯ ಆಗುತ್ತೆ. ಆಗ ಮಾತ್ರ ಕೋತಿ ಅಲ್ಲ ಗೋಧಿ. ಸೊ ನಿಮ್ಗೆ ಎಂತ ನಿಮ್ಗೆ ಒಂದು ನನ್ಗೆ ಅಂತ ಕೇಳಲಿಕ್ಕೆ ಇದ್ರೆ ನೀವು ಕೇಳಿ, ನಾನು ಉತ್ತರ ಕೊಡ್ತೀನಿ. ನಿಮ್ಗೆ ಮನಸ್ಸಲ್ಲಿ ಎಂತ ಇದ್ರೆ, ಒಂದು ಬಿಗ್ ಬಾಸ್ ಎಂತ ನಿಮ್ಗೆ ಪ್ರಶ್ನೆ ಇದ್ರೆ ನನ್ಗೆ ಕೇಳಲಿಕ್ಕೆ ಉಂಟು. ನೀನ್ ಯಾವಾಗ ಒಳ್ಳೆ ಬುದ್ಧಿ ಕಲಿಯೋದು? ಪಾಪ ಅವಳ ಚಿಕ್ಕವಳಿದ್ದಾಳೆ, ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಅಲ್ಲಿ ಆಡಿದ್ಯಾ. ಸ್ವಲ್ಪ ಕೋಪ ಮಾಡ್ಕೊತಿದ್ದೆ ಒಂದ್ಸಲ. ನಮ್ಗೂ ನೀನ್ ಏನ್ ಹೇಳಿದ್ರೇನು ಅರ್ಥ ಮಾಡ್ಕೊತಿರ್ಲಿಲ್ಲ. ಅಶ್ವಿನಿ ಮೇಡಮ್ ತಿಳಿಸಿ ಹೇಳ್ತಿದ್ದ. ಅಶ್ವಿನಿ ಮೇಡಮ್ ತರ ನಾನು ಸ್ಟ್ರಾಂಗ್ ಇದ್ದೀನಿ.
ನಮ್ಮ ಯಾಕಂದ್ರೆ ಅಲ್ಲಿ ಹಾ ಕಲ್ತಿದ್ದೀವಿ ನಾವು ಹಾ. ಹಿಂಗಾಗಿ ನಾವು ಬೈಲೊಂಗಲ್ ಹೆಣ್ಮಕ್ಳು ಅಂದ್ರೆ ಮೊದಲೇ ಸ್ಟ್ರಾಂಗು ಹ್ಮ್ ನಮ್ಮಷ್ಟು ನೀವು ಸ್ಟ್ರಾಂಗ್ ಆಗಂಗಿಲ್ಲ. ಹೌದು. ಹಾ ಇವತ್ತು ನಿಮ್ಗೆ ಎಂತ ಕ್ವೆಶ್ಚನ್ ಕೇಳಿಕ್ಕೆ ಉಂಟಾ ನನ್ಗೆ? ಅಂದ್ರೆ ನಿಮ್ಗೆ ಎಂತ ಕೇಳಿಕ್ಕೆ ಇಲ್ಲ, ಉಂಟಾ? ಬಿಗ್ ಬಾಸ್ ಅಲ್ಲಿ ಇದ್ದಾಗ ಕೇಳ್ಬೇಕಾಗಿತ್ತು ನಾವು. ಇವಾಗ ತುಂಬಾ ಇಂಪ್ರೂವ್ ಆಗಿದ್ಯಾ, ಕನ್ನಡ ಮಾತಾಡ್ತಿದ್ಯಾ. Okay. ಒಂದ್ ಸ್ವಲ್ಪ ಇದನ್ ಮಾಡ್ಬೇಕು ಕನ್ನಡ, ನಾನ್ ಸ್ವಲ್ಪ ಮಾತಾಡ್ತೀನಿ. ಓಕೆ 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 ಮ್ಯಾಮ್. ಹಾ